ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈ SIR ಹೆಸರಲ್ಲಿ ಗ್ರಾಮ ಲೆಕ್ಕಿಗರಿಗೆ ಕಿರುಕುಳ ನೀಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. VA ಭುವನ ಸಾವಿಗೆ ತಹಶೀಲ್ದಾರ್ ಕಾರಣ ಆದ್ರ? ತುಮಕೂರಲ್ಲಿ ಅಹೋರಾತ್ರಿ ಪ್ರತಿಭಟನೆ ಯಾಕೆ? ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. VAಗಳಿಗೆ ಬೆಳಗ್ಗೆ 6ಕ್ಕೆ ಶುರುವಾಗುತ್ತಾ ಕರ್ತವ್ಯದ ಕರೆ. ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬಲಿಯಾದ್ರ ಭುವನ ಅವರು. ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆಡಿಯೋ. ಯಾವಾಗ ಬೇಕಾವಾಗ ಕಾಲ್ ಮಾಡಿ ಇಷ್ಟು ಗಂಟೆಗೆ ಬರಬೇಕು ಅಂತ ಹೇಳ್ಬಿಡೋದ, ಬರಲಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ, ರಿಪೋರ್ಟ್ ಮಾಡಿಬಿಡ್ತೀವಿ, ಈ ರೀತಿಯಾದಂತೆಲ್ಲ ಹೇಳಿಕೆಗಳು. ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ. ಈಗ ಆಡಿಯೋ ನಿಮಗೆ ಕೇಳಿಸ್ತೀವಿ ನಾವು. ಅಧಿಕಾರಿಗಳ ಆ ಒಂದು ಕರೆಗೆ ಅವಸರದಲ್ಲಿ ಭುವನ ಅವರು ತೆರಳಿದ್ರು, ಅವಸರದಲ್ಲಿ ಬಂದು ಅಪಘಾತಕ್ಕೆ ಬಲಿಯಾಗಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ. ಸೊ AC ಆದೇಶದಂತೆ ಬೆಳಗ್ಗೆ 6:30ಕ್ಕೆ SIR ಪ್ರಕ್ರಿಯೆಯಲ್ಲಿ ಇರಬೇಕು ಅನ್ನೋ ಆಡಿಯೋ ಇದು. ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ಬೆಳಗ್ಗೆ 6:30ಕ್ಕೆ ನೀವೆಲ್ಲರೂ ಇರಬೇಕು, ನಾವು ಮತ್ತು AC ಮೇಡಮ್ 7:30ಕ್ಕೆ ಎಲ್ಲರೂ ಇದ್ದಾರೆ ಅಂತ ರಿಪೋರ್ಟ್ ಕೊಡಬೇಕು, ಹಾಗಾಗಿ ನೀವೆಲ್ಲರೂ ಫೀಲ್ಡ್ನಲ್ಲಿ ಇರಿ ಅಂತ ತಹಶೀಲ್ದಾರ್ ಅವರು ಮಾತನಾಡಿರುವಂಥ ಆಡಿಯೋ ಇದು. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOಸು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡಬೇಕಾಗುತ್ತೆ, ನಾವು ಮತ್ತು AC ಮೇಡಮ್ ಅವರು. ಆದ್ದರಿಂದ ತಾವೆಲ್ಲರೂ ಫೀಲ್ಡಲ್ಲಿರಿ. ಮತ್ತು ಇನ್ನೊಂದು ಏನು ನಿಮಗೆ ವಿಚಾರ ಅಂತಂದರೆ, ಸರ್ಪ್ರೈಸ್ ವಿಸಿಟು AC ಮೇಡಮ್ ಅವರು, TC ಮೇಡಮ್ ಅವರು ಅಥವಾ ನಾವು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಯಾರು ಡೆಸಿಗ್ನೇಟೆಡ್ ಮಾಡಿದ್ದಾರೆ ಅವರು ಎಲ್ಲ ಬರ್ತಾ ಇರೋದ್ರಿಂದ ತಮಗೆಲ್ಲರೂ ಸರ್ಪ್ರೈಸ್ ವಿಸಿಟ್ ಇರುತ್ತೆ. ತಾವು BLOಸ್ಗೆಲ್ಲ ಕಮ್ಯುನಿಕೇಟ್ ಮಾಡಿ. ಸೊ ತಾವು ಫೀಲ್ಡಲ್ಲಿರಿ. ಇಲ್ಲಿ ಯಾರು ಫೀಲ್ಡಲ್ಲಿ ಇಲ್ಲ ಅಂತಂದ್ಬಿಟ್ಟು ಅಂತ ತಮಗೆ, ಯಾಕೆ ಆಲ್ರೆಡಿ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಫೀಲ್ಡಲ್ಲಿ ಇಲ್ಲ ಅಂತಲೇ ನಾನು ಏನಿಲ್ಲ ರಿಪೋರ್ಟ್ ಮಾಡ್ತೀನಿ ಅಷ್ಟೇ ಹೈಯರ್ ಆಫೀಸರ್ಸ್ಗೆ. ಆ್ಯಂಡ್ ಇಟ್ ವಿಲ್ ಬಿ ರಿವ್ಯೂಡ್ ವೆರಿ ವೆರಿ ಸೀರಿಯಸ್ಲಿ. ಥ್ಯಾಂಕ್ ಯು. ಪ್ಲೀಸ್ ಪಾಸ್ ದಿಸ್ ಮೆಸೇಜಸ್ ಟು ದ ಕನ್ಸರ್ನ್ಡ್ BLO ಅವ್ರ ಜೊತೆ ಮಾತಾಡಿ ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿಲೇಜ್ ಅಕೌಂಟೆಂಟ್ಗಳ ಗಮನಕ್ಕೆ ಮಾನ್ಯ ಉಪವಿಭಾಗ ಅಧಿಕಾರಿಗಳ ಆದೇಶದಂತೆ ನಾಳೆ 6:30ಗೆ ತಾವೆಲ್ಲರೂ ಇರಬೇಕು. ನಾನು 7:30ಗೆ ರಿಪೋರ್ಟು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎಲ್ಲ ವಿಲೇಜ್ ಅಕೌಂಟೆಂಟ್ಸು, BLOಸು, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸು ಎಲ್ಲರೂ ಇದ್ದಾರೆ ಅಂತಂದ್ಬಿಟ್ಟು ಅಂತ ನಾವು ಸರ್ಟಿಫೈ ಮಾಡಬೇಕು. ಒತ್ತಡ ಆರೋಪದ ಬಗ್ಗೆ ತಹಶೀಲ್ದಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. VA ಭುವನ ಮೇಲೆ ಯಾವುದೇ ಒತ್ತಡವನ್ನ ಹಾಕಿಲ್ಲ. ಭುವನ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಗ್ಯಾರಂಟಿ ನ್ಯೂಸ್ಗೆ ತಹಶೀಲ್ದಾರ್ ರಾಜೇಶ್ವರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಕೆ ಯಾವತ್ತೂ ಒತ್ತಡ ಆಗುತ್ತಿದೆ ಅಂತ ಹೇಳಿಲ್ಲ. ಆಕೆ ಕುಟುಂಬದ ಜೊತೆ ಇಲಾಖೆ ಹಾಗೂ ನಾವಿದ್ದೇವೆ. ಗ್ಯಾರಂಟಿ ನ್ಯೂಸ್ಗೆ ತಹಶೀಲ್ದಾರ್ ರಾಜೇಶ್ವರಿ ಕೊಟ್ಟಿರುವಂಥ ಹೇಳಿಕೆ ಇದು. ಒತ್ತಡ ಆರೋಪದ ಬಗ್ಗೆ ತಹಶೀಲ್ದಾರ್ ರಾಜೇಶ್ವರಿ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭುವನ ಅವರ ಮೇಲೆ ಯಾವುದೇ ಒತ್ತಡವನ್ನ ಹಾಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಭುವನ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ಲು, ಅವರಿಗೆ ಒತ್ತಡ ಆಗುತ್ತೆ ಅಂತ ಹೇಳಿ ನಮಗೆ ಇದುವರೆಗೂ ಕೂಡ ಅವರು ಹೇಳಿಲ್ಲ. ಆಕೆಯ ಕುಟುಂಬದ ಜೊತೆ ಇಲಾಖೆ ಹಾಗೂ ನಾವಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಿಂದ ತುಂಬಾ ಒಳ್ಳೆ ಅಧಿಕಾರಿ. ಆಫೀಸಿಂದ ಹೋಗ್ಬೇಕಾದ್ರೆ, ಮನೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ತರ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಸೊ ನಾವು ಕುಟುಂಬದ ಜೊತೆ ಇದ್ದೀವಿ. ಮೇಡಮ್ ಅವ್ರು ಹೇಳ್ತಾರೆ ನೀವೇನೋ ಫೋರ್ಸ್ ಮಾಡಿ ಕೆಲಸ ಮಾಡ್ತಿದ್ರಿ ಅಂತ. ಫೋರ್ಸ್ ಏನೂ ಇಲ್ಲ, ಫೋರ್ಸ್ ಅಂತದ್ದು ಏನೂ ಇಲ್ಲ. ಇಡೀ ರಾಜ್ಯದಲ್ಲಿ ಏನಾಗಿದೆ ಅದು ನಮ್ಮಲ್ಲೂ ಆಗಿದೆ ಅಷ್ಟೇ, ಇನ್ಕ್ಲೂಡಿಂಗ್ ನಾವು ಕೂಡ ಪಾಲ್ಗೊಂಡಿದ್ದೀವಿ ಕೆಲಸದಲ್ಲಿ. ಅಲ್ಲ, ಅಧಿಕಾರಿಗಳೆಲ್ಲ ಬರೋದೇ ಇಲ್ಲ, ಮತ್ತೆ ನಾವು ಹೋಗಿದ್ದೀವಿ, ಎಲ್ಲ ಅಧಿಕಾರಿಗಳು ಹೋಗಿದ್ದಾರೆ, ಇಡೀ ರಾಜ್ಯದಲ್ಲಿ ಎಲ್ಲರೂ ಹೋಗಿದ್ದಾರೆ. ತುಂಬಾ ಟಾರ್ಚರ್ ಆಗ್ತಿತ್ತು ತಹಶೀಲ್ದಾರ್ ಮತ್ತೆ ಇಲ್ಲ, ಅದು ನನಗೆ ಗೊತ್ತಿಲ್ಲ ಟಾರ್ಚರ್ ಆಗಿದೆ ಅಂತ. ನನ್ಗೆ ಯಾವತ್ತೂ ಅವ್ರು ಬಂದು ಯಾವುದೇ ನಂಗೆ ಮನವಿನೂ ಕೊಟ್ಟಿಲ್ಲ. ಈ ತರ ನಮ್ಗೆ ಕೆಲಸ ಒತ್ತಡ ಇದೆ ಅಂತ ಅಂದ್ಬಿಟ್ಟು ಅಂತ ಯಾವ ಅಧಿಕಾರಿಗಳು ನಮ್ಗೆ ಏನು ಮನವಿನೂ ಕೊಟ್ಟಿಲ್ಲ. ಇದ್ರೆ ನಾವು ಸರ್ಕಾರಕ್ಕೆ ಅದ್ರ ಮೇಲೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ವಿ. ಯಾವ್ದು ನಮ್ಗೇನು ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ. ಕುಟುಂಬಸ್ಥರು ಕೂಡ ಒಂದಷ್ಟು ಆರೋಪಗಳು ಮಾಡ್ತಾರೆ ನಿಮ್ಮ ಮೇಲೆ. ನೀವು ಸಿಕ್ಕಾಪಟ್ಟೆ ಅಂದ್ರೆ ಅವ್ರು ಇವಾಗ ದುಃಖದಲ್ಲಿದ್ದಾರೆ. ಆಡಿಯೋದಲ್ಲಿ ಕೂಡ ಒಂದು ವೈರಲ್ ಆಗಿದೆ. ಅಲ್ಲ, ಅವ್ರು ಈಗ ದುಃಖದಲ್ಲಿದ್ದಾರೆ. ನಾವು ಅವ್ರ ಫ್ಯಾಮಿಲಿ ಜೊತೆ ಇದ್ದೀವಿ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಲಾಸ್ ಆಗಿದೆ, ನಾವು ಅದನ್ನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಅವ್ರ ತಮ್ಮನಿಗೆ ಕೆಲಸ ಕೊಡಬೇಕು ಅಂತೇಳಿ ಅದು ಸರ್ ನಾವು ನಮ್ಗೆ ಏನು ಸರ್ಕಾರದ ಅನ್ವಯ ಆದೇಶದ ಅನ್ವಯ ಏನೇನು ಫೆಸಿಲಿಟೀಸ್ ಕೊಡ್ಬೇಕು ನಾವು ಸರ್ಕಾರದಿಂದ ಎಲ್ಲ ಮಾಡಿ ನಾವು ಅವ್ರ ಜೊತೆ ನಾವಿದೀವಿ. ಇನ್ಫ್ಯಾಕ್ಟ್ ನಿನ್ನೆಯಿಂದ ನಾವು ಕೂಡ ಅವ್ರ ಫ್ಯಾಮಿಲಿ ಬರೋದಕ್ಕಿಂತ ಮುಂಚೆನೆ ನಾವು ಅವ್ರ ಜೊತೆಲಿ ಇದೀವಿ, ಇರ್ತೇವೆ ಕೂಡ ಮುಂದಿನ ದಿನಗಳಲ್ಲಿ. ತುಮಕೂರಲ್ಲಿ ನೌಕರರು ಕೂಡ ಸಿಕ್ಕಾಪಟ್ಟೆ ಪ್ರತಿಭಟನೆ ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರು ಮಾಡ್ಲಿ ಸರ್, ನಾವು ಆನ್ಸರ್ ಮಾಡ್ತೀವಿ. ಅಲ್ಲ ಮಾಡ್ಲಿ ಅಂತಂದ್ರೆ ಪ್ರತಿಭಟನೆ ಮಾಡ್ಲಿ ಅಂತ ಅಲ್ಲ ಮಾಡ್ಲಿ ಅಂತಲ್ಲ, ಇವಾಗ ನಾವು ಅವ್ರ ನಿನ್ನೆ ನಾವು ನ್ಯಾಯ ಕೊಡ್ತೇವೆ. ನ್ಯಾಯ ಅಂತಾರೆ ಏನು ನಮ್ಗೆ ಆದೇಶದ